ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಅನುವಾದ: ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗಿದ್ದು ಭಯರಹಿತನಾಗಿ ಪೂರ್ಣವಾಗಿ ಶಾಂತವಾದ ಅಂತಃಕರಣವುಳ್ಳ ಎಚ್ಚರಿಕೆಯುಳ್ಳ ಯೋಗಿಯು ಮನಸ್ಸನ್ನು ತಡೆದುಕೊಂಡು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ಮತ್ತು ನನ್ನಲ್ಲಿ ಪರಾಯಣನಾಗಿ ಕುಳಿತುಕೊಳ್ಳಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಶ್ಲೋಕದಲ್ಲಿ ಹೇಗೆ ಕೂತ್ಕೊಳ್ಬೇಕು, ನೇರವಾಗಿ ಅಚಲವಾಗಿ ಮತ್ತೆ ಸ್ಥಿರವಾಗಿ ಕೂತ್ಕೊಳ್ಬೇಕು ಅಂತ ಹೇಳಿದಾನಲ್ವಾ. ಇಲ್ಲಿ ಮುಂದುವರೆದು ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗಿರಬೇಕು, ಅವನು ಬ್ರಹ್ಮಚಾರಿಯ ವ್ರತವನ್ನು ಪಾಲನೆ ಮಾಡುವಂಥವನಾಗಿರಬೇಕು, ಮತ್ತೆ ಭಯ ಇರಬಾರ್ದು, ಅವನಲ್ಲಿ ಪೂರ್ಣವಾಗಿರಬೇಕು, ಶಾಂತವಾಗಿರುವಂಥ ಅಂತಃಕರಣ ಇರುವಂಥ ಎಚ್ಚರಿಕೆ ಇರುವಂಥ ಯೋಗಿ ಮನಸ್ಸನ್ನು ತಡ್ಕೊಂಡು, ಅಂದರೆ ಏನು, ಯಾವುದೇ ರೀತಿಯ ಭಯ ಆಗಿರ್ಬೋದು ಏನೂ ಇರಬಾರ್ದು, ಶಾಂತವಾಗಿರ್ಬೇಕು ಅವನ ಅಂತಃಕರಣವೆಲ್ಲ, ಮತ್ತು ತನ್ನ ಮನಸ್ಸನ್ನು ತಾನು ತಡೆದಿಟ್ಕೊಂಡಿರೋ ಹಾಗೆ ಇರಬೇಕು. ಯಾಕಂದರೆ ಮನಸ್ಸು ಅಲ್ಲಿ ಅಲ್ಲಿ ಹೋಗ್ತಾ ಇರುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ, ಈಗ ನಾವು ಭಗವದ್ಗೀತೆನ ಕೇಳ್ತಾ ಇರ್ತೀವ, ಅಲ್ಲೇ ಇರುತ್ತೆ ಆ ಮನಸ್ಸು, ಒಂದು ಕ್ಷಣ ಇನ್ನೆಲ್ಲೋ ಹೋಗ್ಬಿಟ್ಟಿರುತ್ತೆ, ಆಯ್ತಾ. ಆ ರೀತಿ ಹೋಗಬಾರ್ದು. ಮನಸ್ಸನ್ನು ತಡ್ಕೊಂಡು ನನ್ನಲ್ಲೇ ಚಿತ್ತ ಇರಬೇಕು. ಆ ಚಿತ್ತ ಅಲ್ಲಿ ಇಲ್ಲಿ ಹೋಗಬಾರ್ದು, ಬೇರೆ ಕಡೆ ಇರಬಾರ್ದು, ನನ್ನಲ್ಲೇ ಚಿತ್ತ ಇರಬೇಕು, ಮತ್ತು ನನ್ನಲ್ಲೇ ಪರಾಯಣನಾಗಿ, ಅಂದರೆ ನನ್ನನ್ನೇ ಯೋಚನೆ ಮಾಡ್ತಾ, ನನ್ನನ್ನೇ ಧ್ಯಾನ ಮಾಡ್ತಾ, ನನ್ನ ಬಗ್ಗೆನೇ ಅವನು ಆ ಚಿತ್ತದಲ್ಲೆಲ್ಲ ನಾನೇ ಇರಬೇಕು. ಆ ರೀತಿ ತನ್ನ ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಕೊಂಡು, ನನ್ನಲ್ಲೇ ಚಿತ್ತವನ್ನು ಇಟ್ಕೊಂಡು ನನ್ನ ಪರಾಯಣನಾಗಿ ಅವನು ಕೂತ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಯಾವ ರೀತಿ ನಾವು ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅನ್ನೋದನ್ನ ಈ ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕದಲ್ಲಿ ಭಗವಂತ ವಿವರಣೆ ಮಾಡಿ ಹೇಳಿದ್ದಾನೆ. ಈಗ ಇಲ್ಲಿ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬ್ರಹ್ಮಚಾರಿಯ ವ್ರತದಲ್ಲಿ ಸ್ಥಿತನಾಗೋದು ಅಂತಂದರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಬ್ರಹ್ಮಚರ್ಯದ ತಾತ್ವಿಕವಾದಂತಹ ಅರ್ಥ ಅಂತಂದರೆ ವೀರ್ಯ ಧಾರಣೆ. ವೀರ್ಯ ಇರುತ್ತಲ್ಲ, ಅದನ್ನು ಧರಿಸ್ಕೊಳ್ಬೇಕು ನಾವು, ಅದರ ಒಂದು ಪ್ರಧಾನ ಅರ್ಥ. ಅಂದರೆ ವೀರ್ಯವನ್ನು ಧಾರಣೆ ಮಾಡ್ಕೊಳ್ಳೋದು ಒಂದು ಪ್ರಧಾನ ಅರ್ಥ. ಮತ್ತು ಇಲ್ಲಿ ವೀರ್ಯ ಧಾರಣೆಯ ಅರ್ಥ ಅಂತಂದರೆ ಪ್ರಸಂಗಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಅಲ್ಲಲ್ಲಿ ಹೇಗೆ ಅರ್ಥ ಬರುತ್ತೋ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಮನುಷ್ಯನ ಶರೀರದಲ್ಲಿ ವೀರ್ಯ ಅನ್ನೋದು ಒಂದು ಅಮೂಲ್ಯವಾಗಿರುವಂತಹ ವಸ್ತು. ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡಿಲ್ಲ ಅಂತಂದರೆ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯಾವುದೇ ರೀತಿಯ ಬಲ ನಮಗೆ ಪ್ರಾಪ್ತಿಯಾಗೋದಿಲ್ಲ, ಮತ್ತು ಅದರ ಸಂಚಯ ಕೂಡ ಆಗೋದಿಲ್ಲ. ಬಲ ಇದ್ದರೆ ಅಷ್ಟೇ ಅಲ್ಲ, ಅದರ ಸಂಚಯ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರನೇ ಆರ್ಯ ಸಂಸ್ಕೃತಿಯ 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಮೊದಲನೇ ಆಶ್ರಮವಾಗಿದೆ. ಅದು 3 ಆಶ್ರಮಗಳ ಒಂದು ಅಡಿಪಾಯ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಬ್ರಹ್ಮಚಾರಿಗೋಸ್ಕರನೇ ಅನೇಕ ನಿಯಮಗಳಿರುತ್ತೆ. ಅದರ ಪಾಲನೆಯಿಂದ ವೀರ್ಯ ಧಾರಣೆಯಲ್ಲಿ ಅವರಿಗೆ ಹೆಚ್ಚಿನ ಸಹಾಯ ಅನ್ನೋದು ಸಿಗತ್ತೆ. ಈಗ ವೀರ್ಯವನ್ನು ನಾವು ಹಾಗೆ ಅದನ್ನು ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಅದು ಬ್ರಹ್ಮಚಾರಿಯ ಪಾಲನೆಯಲ್ಲಿ ಬರುವಂಥ ನಿಯಮ. ಬ್ರಹ್ಮಚರ್ಯದ ಪಾಲನೆಯಿಂದ ಒಂದು ವೇಳೆ ವಾಸ್ತವಿಕವಾಗಿ ನಾವೇನಾದರೂ ವೀರ್ಯವನ್ನು ಚೆನ್ನಾಗಿ ಧರಿಸ್ಕೊಂಡಿದ್ದೆ ಆದರೆ ಆ ವೀರ್ಯದಿಂದ ಶರೀರದ ಒಳಗಡೆ ಒಂದು ವಿಲಕ್ಷಣವಾದಂಥ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತೆ. ಅದರ ತೇಜ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತಂದರೆ ಆ ತೇಜದ ಕಾರಣದಿಂದನೇ ತನ್ನಿಂದ ತಾನೇ ಪ್ರಾಣ ಮತ್ತು ಮನಸ್ಸಿನ ಗತಿ ಸ್ಥಿರವಾಗತ್ತೆ. ಈಗ ಗೊತ್ತಾಯ್ತಾ ಈ ಬ್ರಹ್ಮಚರ್ಯ ಪಾಲನೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತಂದ್ಬಿಟ್ಟು, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಮತ್ತು ನಮ್ಮ ಮನಸ್ಸು ಒಂದೇ ಕಡೆ ಇರೋದಕ್ಕೆ, ನಮ್ಮ ಪ್ರಾಣ ಸ್ಥಿರವಾಗೋದಕ್ಕೆ, ನಮ್ಮ ಚಿತ್ತದ ಏಕಾಗ್ರತೆ ಎಲ್ಲದಕ್ಕೂ ಕೂಡ ಈ ಒಂದು ವೀರ್ಯವನ್ನು ನಾವು ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ತೇಜಸ್ ಅನ್ನೋದು ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಆ ತೇಜಸ್ಸಿನಿಂದನೇ ನಮ್ಮ ಪ್ರಾಣ ಆಗಿರ್ಬೋದು, ಮನಸ್ಸಿನ ಗತಿ ಆಗಿರ್ಬೋದು ಸ್ಥಿರವಾಗಿರುತ್ತೆ. ಮತ್ತು
ಚಿತ್ತದ ಏಕತಾನತೆಯ ಪ್ರವಾಹ ಅಂದ್ರೆ ಏನು? ಆ ಚಿತ್ತ ಒಂದೇ ಕಡೆ ತನ್ನ ಒಂದು ಗುರಿಯ ಕಡೆ ನಾನು ಏನಾದರೂ ಒಂದು ಪಡ್ಕೊಳ್ಬೇಕು ಅಂತಂದರೆ ಅದರ ಒಂದು ಧ್ಯೇಯ ವಸ್ತುವಿನ ಕಡೆ ಸ್ವಾಭಾವಿಕವಾಗಿ ಆ ಚಿತ್ತ ಹರಿತಾ ಇರುತ್ತೆ. ಆಯಿತಾ? ಆ ಏಕತಾನತೆಯ ಹೆಸರೇ ಧ್ಯಾನ ಅಂತ ಹೇಳೋದು. ಈಗ ನಮ್ಮಲ್ಲಿ ನಮ್ಮ ಚಿತ್ತ ಒಂದು ಕಡೆ ಇಲ್ಲ, ಅದು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತಂದರೆ ಧ್ಯಾನ ಆಗ್ತಾ ಇಲ್ಲ ಅಂತ ಅರ್ಥ. ಒಂದೇ ಕಡೆ ಧ್ಯಾನ ಕೊಟ್ಟು ಓದು ಅಂತ ಹೇಳ್ತಾರೆ. ಏನು? ಓದಿನ ಕಡೆನೇ ಆ ಗಮನ ಇರಬೇಕು. ಗಮನ ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ಓದು ಎಲ್ಲಿಂದ ಬರುತ್ತೆ? ಅದೇ ರೀತಿ ನಮ್ಮ ಒಂದು ಗುರಿ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಆ ಕಡೆನೇ ನಮ್ಮ ಮನಸ್ಸಿರಬೇಕು, ಆ ಕಡೆನೇ ನಮ್ಮ ಚಿತ್ತ ಇರಬೇಕು. ಒಂದೇ ಒಂದು ನಾವು ಧ್ಯೇಯವನ್ನು ಇಟ್ಕೊಂಡ್ಮೇಲೆ ಅದರ ಕಡೆನೇ ನಮ್ಮ ಒಂದು ಚಿತ್ತದ ಏಕತಾನತೆ ಇದ್ದರೆ ಅದರ ಹೆಸರೇನೆ ಆ ಏಕತಾನತೆ. ಅಂದರೆ ಅದರ ಕಡೆನೇ ಗಮನ ಹರಿಸುವಂಥದ್ದು ಇರುತ್ತಲ್ಲ, ಅದನ್ನು ಧ್ಯಾನ ಅಂತ ಹೇಳೋದು. ಒಂದೇ ಕಡೆ ಇಡೋದು, ನೆಡೋದು ಅಂತ ಹೇಳ್ತೀವಲ್ವ, ಆ ರೀತಿ. ಅಂದರೆ ಏನು? ಈಗ ಯಾರು ಬ್ರಹ್ಮಚರ್ಯದ ಪಾಲನೆಯನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೋ, ತಮ್ಮ ವೀರ್ಯವನ್ನು ತಮ್ಮ ಒಳಗಡೆನೆ ಅದನ್ನು ಸಂರಕ್ಷಣೆ ಮಾಡಿ ಇಟ್ಕೊಂಡಿರ್ತಾರೋ ಅವರಲ್ಲಿ ಒಂದು ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತೆ. ಅಂದರೆ ಒಂದು ವಿಲಕ್ಷಣವಾದಂಥದ್ದು, ವಿಶೇಷವಾಗಿರುವಂಥ ಒಂದು ಶಕ್ತಿ ಅವರಲ್ಲಿ ಬರುತ್ತೆ. ಆ ತೇಜು ಎಷ್ಟು ಶಕ್ತಿಶಾಲಿ ಅಂತಂದರೆ ಅದು ಈ ರೀತಿಯ ಕೆಲಸಗಳನ್ನು, ಅಂದರೆ ನಾವು ಏನಾದರೂ ಅಂದ್ಕೊಂಡಿರ್ತೀವಲ್ಲ ಅದನ್ನು ಮಾಡೋ ಕಡೆಗೆ ಅದನ್ನು ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಸ್ವಾಭಾವಿಕವಾಗಿ ನಮ್ಮ ಗಮನ ಅದೇ ಕಡೆ ಇರೋ ರೀತಿ ಮಾಡುತ್ತೆ. ಅದಕ್ಕೋಸ್ಕರನೇ ಆ ಒಂದು ಬ್ರಹ್ಮಚರ್ಯದ ಪಾಲನೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಏಕತಾನತೆ ಅನ್ನೋದು ಇದೆಯಲ್ವಾ, ಒಂದೇ ಕಡೆ ನಮ್ಮ ಗಮನವನ್ನು ನೆಡ್ತೀವಲ್ವ, ಅದರ ಹೆಸರೇ ಧ್ಯಾನ ಅಂತ ಹೇಳೋದು. ಇದೇ ವಿಷಯದ ಬಗ್ಗೆ ಇನ್ನೂ ಕೆಲವೊಂದು ವಿಚಾರಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.